ಸರೋಜಾ ಚಂಗೋಳಿ ಸಬ್ ಚಾನಲ್ಗೆ ಸ್ವಾಗತ. ನಾನಿವತ್ತು ಬಹಳ ಮುಖ್ಯವಾದ ಒಂದು ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೀನಿ. ಅದೇನೆಂದರೆ ಪ್ರಸ್ತುತ ಕರ್ನಾಟಕದ ಗೃಹ ಮಂತ್ರಿಗಳಾಗಿರುವಂತಹ ಜಿ ಪರಮೇಶ್ವರ್ ಸಾಹೇಬರ ಮೇಲೆಯೇ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ FIR ಅನ್ನ ದಾಖಲು ಮಾಡಲಿಕ್ಕೆ ಆದೇಶ ಮಾಡಿರುವ ವಿಚಾರದ ಬಗ್ಗೆ ಇವತ್ತು ನಾನು ಮಾತಾಡ್ತಾ ಇದ್ದೀನಿ. ಹೌದು ಫ್ರೆಂಡ್ಸ್, ಜನಪ್ರತಿನಿಧಿಗಳ ಮೇಲೆ ದಾಖಲಾಗುವ ಕೇಸುಗಳನ್ನು ವಿಚಾರಣೆ ಮಾಡುವಂತಹ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಮೇಲಿಂದ ಮೇಲೆ ಸದ್ದು ಮಾಡ್ತಾ ಇದೆ. ಮೊನ್ನೆ ತಾನೇ ಇದೆ ಧಾರವಾಡದ MLA ಆಗಿದ್ದಂತಹ ಮಾಜಿ ಸಚಿವರು ಆಗಿದ್ದಂತಹ ವಿನಯ್ ಕುಲಕರ್ಣಿ ಮತ್ತು ಇತರ 16 ಜನರಿಗೆ ಜೀವಾವಧಿ ಶಿಕ್ಷೆಯಾಗಿತ್ತು. ಹಾಗೆ ಒಬ್ಬ ಪೊಲೀಸ್ ಅಧಿಕಾರಿಗೆ 7 ವರ್ಷಗಳ ಶಿಕ್ಷೆಯನ್ನು ವಿಧಿಸಿ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಸದ್ದು ಮಾಡಿತ್ತು. ಕರ್ನಾಟಕ ಸರ್ಕಾರದ ಗೃಹ ಮಂತ್ರಿಗಳಾಗಿರುವಂತಹ ಜಿ ಪರಮೇಶ್ವರ್ ಸರ್ ಮೇಲೆ ಜನಪ್ರತಿನಿಧಿಗಳ ಮ್ಯಾಜಿಸ್ಟ್ರೇಟ್ ಕೋರ್ಟ್ FIR ಮಾಡಲು ಆದೇಶವನ್ನು ನೀಡಿದೆ. ಹಾಗಾದರೆ ಈ ಪ್ರಕರಣದ ಡೀಟೇಲ್ಸ್ ಅನ್ನ ನೋಡೋಣ ಬನ್ನಿ. 2025 ಅಕ್ಟೋಬರ್ 19ನೇ ತಾರೀಕು ತುಮಕೂರು ನಗರದಲ್ಲಿ ನಡೆದಿದ್ದಂತಹ ಕಬಡ್ಡಿ ಪಂದ್ಯದಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ತಂಡದ ವಿರುದ್ಧವಾಗಿ ಜಿ ಪರಮೇಶ್ವರ್ ಅವರು 500 ರೂಪಾಯಿಗಳ ಬೆಟ್ಟಿಂಗ್ ಅನ್ನ ಕಟ್ಟಿದ್ರು. ಹಾಗೆ ಸಾರ್ವಜನಿಕವಾಗಿ ಈ ಒಂದು ಬೆಟ್ಟಿಂಗ್ ಹಣವನ್ನು ಕಟ್ಟುವ ಮೂಲಕ ಸಾರ್ವಜನಿಕರಿಗೆ ಬೆಟ್ಟಿಂಗ್ ಬಗ್ಗೆ ಒಂದು ಪ್ರಚೋದನೆಯನ್ನು ನೀಡಿದ್ದರು ಎಂಬ ಕಾರಣವನ್ನು ಮುಂದಿಟ್ಟುಕೊಂಡು ತುಮಕೂರು ಜಿಲ್ಲೆಯ ಮಧುಗಿರಿ ತಾಲೂಕಿನ ಹಂದ್ರಾಳು ಗ್ರಾಮದ HR ನಾಗಭೂಷಣ್ ಅವರು ಸ್ಥಳೀಯ ಪೊಲೀಸ್ ಸ್ಟೇಷನ್ಗೆ ಒಂದು ದೂರನ್ನ ಕೊಡ್ತಾರೆ. ಆ ಒಂದು ದೂರಿಗೆ ಸಾಕಷ್ಟು ಸಾಕ್ಷಿ ಆಧಾರಗಳಿಲ್ಲ ಅಂತೇಳಿ ಸ್ಥಳೀಯ ಅಧಿಕಾರ ವ್ಯಾಪ್ತಿ ಇರುವಂತಹ ಸ್ಟೇಷನ್ FIR ಅನ್ನು ದಾಖಲು ಮಾಡ್ಕೊಳ್ಳೋದಿಲ್ಲ. ಹಾಗಾಗಿ ಆ ಒಂದು ಪ್ರಕರಣವನ್ನ ನೀವು ದಾಖಲು ಮಾಡ್ಕೋಬೇಕು ಅಂತೇಳಿ ತುಮಕೂರು ಜಿಲ್ಲೆಯ DYSP ಅವರಿಗೆ ಹಾಗೂ ತುಮಕೂರು ಜಿಲ್ಲೆಯ SP ಅವರಿಗೆ ಶ್ರೀಯುತ HR ನಾಗಭೂಷಣ್ ಅವರು ಮತ್ತೆ ದೂರನ್ನ ಕೊಡ್ತಾರೆ. ಕರ್ನಾಟಕ ಪೊಲೀಸ್ ಆಕ್ಟ್ ಮತ್ತು BNS ಆಕ್ಟಿನ ವಿವಿಧ ಕಾನೂನುಗಳ ಅಡಿಯಲ್ಲಿ ದೂರನ್ನ ಕೊಡ್ತಾರೆ. ಅಲ್ಲಿಯೂ ಕೂಡ ದೂರನ್ನ ತಗೊಳ್ಳಿಕ್ಕೆ SP ಅವರು DYSP ಅವರು ಕೂಡ ನಿರಾಕರಿಸ್ತಾರೆ. ನಂತರ ನಾಗಭೂಷಣ್ ಅವರು ಶಾಸಕರು ಸಂಸದರ ವಿರುದ್ಧ ಕ್ರಿಮಿನಲ್ ಪ್ರಕರಣ ವಿಚಾರಣೆಯ ಬೆಂಗಳೂರಿನ ಮ್ಯಾಜಿಸ್ಟ್ರೇಟ್ ಕೋರ್ಟ್ಗೆ ಒಂದು ದೂರನ್ನ ಸಲ್ಲಿಸ್ತಾರೆ. ಆ ದೂರನ್ನ ಕೈಗೆತ್ತಿಕೊಂಡಂತಹ ಪ್ರಸ್ತುತ ನ್ಯಾಯಮೂರ್ತಿಗಳಾಗಿರುವಂತಹ KN ಶಿವಕುಮಾರ್ ಸಾಹೇಬ್ರವರು ಸ್ಥಳೀಯ ಪೊಲೀಸ್ ಸ್ಟೇಷನ್ಗಳಿಗೆ ವಿಚಾರಣೆಯನ್ನ ನಡೆಸಿ ಕೂಲಂಕುಷ ತನಿಖೆಯನ್ನ ಮಾಡಿ FIR ಅನ್ನ ದಾಖಲು ಮಾಡಿ ಮಾನ್ಯ ನ್ಯಾಯಾಲಯಕ್ಕೆ ಸಲ್ಲಿಸಿ ಅಂತ ಹೇಳಿ ಆದೇಶವನ್ನ ನೀಡಿದ್ದಾರೆ. ಈ ಒಂದು ಪ್ರಕರಣದಲ್ಲಿ 2025 ಅಕ್ಟೋಬರ್ 19ರ ಆ ಒಂದು ಕಬಡ್ಡಿ ಪಂದ್ಯಾವಳಿ ಸಂದರ್ಭದಲ್ಲಿ ಹಾಜರಿದ್ದಂತಹ ಜಿಲ್ಲಾಧಿಕಾರಿ ಶುಭಾ ಕಲ್ಯಾಣ್ ವಿರುದ್ಧವೂ ಕೂಡ FIR ಅನ್ನ ದಾಖಲು ಮಾಡಬೇಕು ಅಂತ ಹೇಳಿ ಕರ್ನಾಟಕ ಪೊಲೀಸ್ ಆಕ್ಟ್ ಮತ್ತು BNS ಆಕ್ಟ್ ಅಂಡರ್ನಲ್ಲಿ ಶ್ರೀಯುತ HR ನಾಗಭೂಷಣ್ ಅವರು ಕೇಳ್ಕೊಂಡಿದ್ರು. ಈ ಎಲ್ಲ ಪ್ರಕರಣದ ಬಗ್ಗೆ ಸಮಗ್ರವಾಗಿ ತನಿಖೆಯನ್ನು ನಡೆಸಿ ರಿಪೋರ್ಟ್ ಅನ್ನ ಮಾಡಿ FIR ಅನ್ನ ದಾಖಲು ಮಾಡಿ ನೀವು ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯಕ್ಕೆ ಸಲ್ಲಿಸಬೇಕು ಅಂತ ಹೇಳಿ ಮಾನ್ಯ ನ್ಯಾಯಮೂರ್ತಿಗಳಾದಂತಹ KN ಶಿವಕುಮಾರ್ ಸಾಹೇಬ್ರವರು ಆದೇಶವನ್ನು ಮಾಡಿದ್ದಾರೆ. ಈ ಎಪಿಸೋಡ್ ಮಾಡುವ ಕಾರಣ ಏನು ಅಂದರೆ, ಸಾಮಾನ್ಯ ಪ್ರಜೆ ತಪ್ಪು ಮಾಡಲಿ ಅಥವಾ ನಮ್ಮನ್ನಾಳುವ ಅಧಿಕಾರಿಗಳು, ಸಂಸದರು, MLAಗಳು, MPಗಳು, ಮುಖ್ಯಮಂತ್ರಿ ಆದಿಯಾಗಿ ಗೃಹ ಮಂತ್ರಿಗಳು ಯಾರೇ ತಪ್ಪು ಮಾಡಿದ್ರು ಕಾನೂನಿನ ದೃಷ್ಟಿಯಲ್ಲಿ ತಪ್ಪಿಸ್ಕೊಳ್ಳೋಕ್ಕಾಗೋದಿಲ್ಲ. ಈ ನೆಲದ ಕಾನೂನು ಎಲ್ಲರಿಗೂ ಒಂದೇ ಅಂತ ಹೇಳ್ತಾ ಈ ಒಂದು ಎಪಿಸೋಡನ್ನು ಮುಗಿಸ್ತಾ ಇದ್ದೀನಿ. ಫ್ರೆಂಡ್ಸ್, ಮೊದಲ ಬಾರಿಗೆ ನಮ್ಮ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಈ ಎಪಿಸೋಡ್ ಇಷ್ಟ ಆದರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಗಳಿಗೆ ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ಈ ಎಪಿಸೋಡ್ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಸರೋಜಾ ಚಂಗೋಳಿ ಸಬ್ ಚಾನಲ್.